ಒಂದು ದೇಶ ಎಲ್ಲಿಕ್ಕಿಂತ ದೊಡ್ಡದು ಅನ್ನೋದನ್ನು ನಮ್ಮ ನಾಯಕರು ಹೇಳಿದ್ದಾರೆ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕವೂ ಇರಬೇಕು ಅನ್ನೋದು ನಮ್ಮ ನಾಯಕರುಗಳ ಒಂದು ಆಸೆ ಆಗಿದೆ. ಅದು ಆ ರೀತಿಯಾಗಿ ಅಧ್ಯಕ್ಷ ಬದಲಾವಣೆ ಮತ್ತೊಂದ್ರ ಬಗ್ಗೆ ಪ್ರಕ್ರಿಯೆ ನನಗೆ ಗೊತ್ತಿಲ್ಲ. ಆ ಥರದ್ದೇನು ನಮ್ಮ ಹತ್ರ ಪ್ರಶ್ನೆನೂ ಕೂಡ ಬಂದಿಲ್ಲ. ಒಂದು ಕೆಲವಾರು ಸುಧಾರಣೆಗಳನ್ನು ತರ್ತಕ್ಕಂಥದ್ದಕ್ಕೆ ನನ್ನ 48 ವರ್ಷ ನಾನು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬಂದಿರೋದ್ರಿಂದ ಕೆಲವು ಉಪಯುಕ್ತವಾದಂಥ ಕೆಲವು ಚಿಂತನೆಗಳು ನಡೀತಾ ಇದೆ ಅಂತ ರಾಷ್ಟ್ರದ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ನನಗೆ ಖಂಡಿತ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನನಗೆ ಇಲ್ಲಿ ಬಂದಿರೋದು ನಮ್ಮ ಸಹೋದರ ಚೌತ MP ಆದಮೇಲೆ 3 ರೈಲ್ವೆ ಬರ್ತದೆ. ನಿಮಗೆ ಇದೊಂದು ಕಷ್ಟಕರವಾದ, ಇಡೀ ಭಾರತ ದೇಶದಲ್ಲಿ 3 ರೈಲ್ವೆ ಒಂದೇ ಲೋಕಸಭಾ ಕ್ಷೇತ್ರ ಬರ್ತಕ್ಕಂಥದ್ದು ಇರೋದು ಅದು ಮಂಗಳೂರು ಒಂದೇ. ಆ 3 ಇದನ್ನು ಒಂದುಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಒಂದು ಸಭೆ ಕರೆದಿದ್ದೀವಿ. ನಾನು ಮಂತ್ರಿ ಆದ ತಕ್ಷಣ ಚೌತ ಅವರು ಲೋಕಸಭಾ ಸದಸ್ಯ ಫಸ್ಟ್ ಬಂದಿದ್ದು ಇಲ್ಲಿಗೇನೆ. ಅದಕ್ಕೋಸ್ಕರವಾಗಿ ಚರ್ಚೆ ಮಾಡ್ತೀವಿ. ಆ ಥರದ ಇನ್ಫಾರ್ಮೇಷನ್ನು ನನ್ನ ಹತ್ರ ಇಲ್ಲ. ದೇವೇಗೌಡರು ನಮ್ಮ NDA ಘಟಕದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ನಾಯಕರುಗಳಿಗೆ ಹತ್ತಿರದಲ್ಲಿ ಇರ್ತಕ್ಕಂಥವರು ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಹೈಕಮಾಂಡು ಮತ್ತು NDA ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ದೇವೇಗೌಡರ ಬಗ್ಗೆ ಅವ್ರಿಗೆ ಕೊಡ್ತಕ್ಕಂಥ ಸ್ಥಾನಮಾನಗಳ ಬಗ್ಗೆ ನಾನು ಹೇಳೋಷ್ಟು ಶಕ್ತಿವಂತ ನಾನಲ್ಲ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ನನಗೆ ಎಲ್ಲೂ ಗೊತ್ತಾಗಿಲ್ಲ. ನಾಳೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದಾರೆ, ಇವತ್ತು ರಾತ್ರಿ ಬರ್ತಾರೆ. ನಾಳೆ ಅವ್ರ ಸಭೆ ಇದೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಚೌತ್ ಅವರು ಬರ್ತಾ ಇದ್ದಾರೆ. ಒಂದು ಸತ್ಯ, ಪಕ್ಷ, ನಮ್ಮ ನಾಯಕರುಗಳು, ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಹೌದೌದು, ಈಗಾಗಲೇ ಡಿಸ್ಕಷನ್ ಆಗಿದೆ. ಅದು ತುಂಬ ಚೆನ್ನಾಗಿ ಆಗ್ತದೆ. ಮುಂದಿನ ತಿಂಗಳೇ ಬರ್ತಾ ಇದೆ. ನಿಮ್ಗೆ ಏನು ರಾತ್ರಿ ಹೊತ್ತು ಸ್ಲೀಪರು ಬರ್ತದೆ, ಎಲ್ಲವೂ ಬರ್ತದೆ. ಒಂದು ನೀವು ನಮಗೆ ಇಷ್ಟುವರೆಗೂ ನೀವು ಇಷ್ಟೊಂದು ಬುದ್ಧಿವಂತರಾದವರು, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸಕಲೇಶ್ಪುರ 55 ಕಿಲೋಮೀಟ್ರಿ ಎಷ್ಟು ವರ್ಷದಿತ್ತು ರೀ ಆ ಟನಲ್ಲು? ಮುಟ್ಟೇ ಇರಲಿಲ್ಲ. ನಾನೇ ಸ್ವತಃ ಚೌತ ಕರ್ಕೊಂಡು ಹೋಗಿದ್ದೀನಿ, ನಾನು ಅದಲ್ಲದೆ ಸುಮಾರು ಹೋಗಿದ್ದೀವಿ. 55 ಕಿಲೋಮೀಟ್ರ್ ಮುಗಿಸಿ 100% ಎಲೆಕ್ಟ್ರಿಫಿಕೇಷನ್ ಆಗಿದೆ. ನೀವು ಯಾವ ಥರ ಒಂದಿನ ನಮ್ಮ ಬಗ್ಗೆ ಒಂದು ಹೇಳಿದ್ರೆ ಅದನ್ನ ರೈಲ್ವೆ ಇಲಾಖೆಯಲ್ಲಿ ಪ್ರಧಾನಿಗಳ ಒಂದು ಸೂಚನೆ, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಸಂಕಲ್ಪ, ಚೌತ ಅವರ ಶ್ರಮ ಎಲ್ಲರೂ ಹೇಳ್ಬೋದಾಗಿತ್ತು. ನೀವು ಹೇಳಲಿಲ್ಲ, ಅಲ್ಲಿ ಬನ್ನಿ ಹೇಳೋರಂತೆ. ರಾಜ್ಯ ಸರ್ಕಾರ ಈಗ ಕೆಲವೊಂದು ಕೇಸನ್ನು 55 ಕೇಸ್ಗಳನ್ನು ಸರ್ಕಾರ ಇದೆ ಅಂತೀರಾ ನೀವು? ಈ ರಾಜ್ಯದಲ್ಲಿ ಸರ್ಕಾರ ಇದೆಯಾ? ಸರ್ಕಾರ ಇದೆ ಅಂತ ನೀವು ನಿರೀಕ್ಷೆ ಮಾಡ್ತೀರಾ? ಇದೊಂದು ತೊದಲು ಗೊಂಬೆ ಸರ್ಕಾರ. ಇದು ಯಾವಾಗ ತಗೊಳ್ತದೋ ಗೊತ್ತಿಲ್ಲ. ಇದು ತೊದಲು ಗೊಂಬೆ ಸರ್ಕಾರ. ಇದು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಾನು ಕೂಡ 7 ಬಾರಿ ಶಾಸಕನಾದವನು ಮತ್ತು 5-6 ಬಾರಿ ಮಂತ್ರಿ ಆದವನು. ರಾಜ್ಯದ ಆಗುವಗಳ ಬಗ್ಗೆ ತುಂಬ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಆದರೆ ಇಂಥ ನಿರ್ಲಿಪ್ತ ಸರ್ಕಾರವನ್ನು ನಾನು ನೋಡಿಲ್ಲ. ಇದೊಂದು ಸರ್ಕಾರ ಅಲ್ಲ, ಇದು ನಿಂತ ನೀರಾಗಿದೆ. ಈ ಸರ್ಕಾರದಲ್ಲಿ ಇಚ್ಛಾಶಕ್ತಿ ಕೊರತೆ ಇದೆ. ಬಡವರನ್ನು, ಸಾಮಾನ್ಯರನ್ನು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಎಲ್ಲೋ ಒಂದು ಕಡೆ ಅವ್ರದ್ದೇ ಆದಂಥ ಒಂದು ಕೆಲವು ಟಾಸ್ಕ್ಗಳನ್ನ ಹಾಕ್ಕೊಂಡು ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಪಾಪದ ಕೆಲಸವನ್ನು ಮಾಡ್ತಾ ಇದ್ದಾರೆ. 52 ಕೇಸ್ಗಳಲ್ಲಿ ಅದನ್ನೆಲ್ಲವನ್ನ ರಾಜಕೀಯ ದುರುದ್ದೇಶಕ್ಕೋಸ್ಕರ ಮಾಡಿದ್ದು, ಅದಕ್ಕೆ ವಾಪಸ್ ತಗೊಂಡಿದ್ದೀನಿ. ನಿಮಿಷ, ಅವ್ರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ. DK ಶಿವಕುಮಾರ್ ಭಾವನೆ ಏನಿದೆಯೋ ಗೊತ್ತಿಲ್ಲ. ಸರ್ಕಾರ ನಿಂತ ನೀರಾಗಿದೆ. ಈ ಸರ್ಕಾರದಲ್ಲಿ ಏನು ಉಳಿದಿಲ್ಲ. ಜನ ಇದಕ್ಕೆಲ್ಲವನ್ನು ಕೂಡ ಉತ್ತರ ಕೊಡೋ ಕಾಲ ಬರ್ತಾ ಇದೆ. ಒಂದು ಯಾರ್ಯಾರು ಓಲೈಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಪಂಚಕ್ಕೆ ಗೊತ್ತಿದೆ ಅವ್ರು ಮಾಡ್ತಾ ಇರ್ತಕ್ಕಂಥ ಪಾಪದ ವ್ಯವಸ್ಥೆ. ಆ ಪಾಪದ ವ್ಯವಸ್ಥೆಗೆ ಪ್ರಾಯಶ್ಚಿತ್ತನೂ ಕೂಡ ಆಗ್ತದೆ. ಒಂದು ನಿಮಿಷ ತಾಳಿ, ಯಾವ್ಯಾವ್ದು ಮಾಡಬಾರ್ದಾಗಿತ್ತೋ ಎಲ್ಲ ಪಾಪದ ಕೆಲಸವನ್ನು ಮಾಡಿ ರಾಜ್ಯದ ಜನರನ್ನು ಎಲ್ಲೋ ಒಂದು ಕಡೆ ಸಾಲದ ಕೂಪದಿಂದ ಮಂಡುಕ ಆಗೋದಕ್ಕಿಂತ ಹೆಚ್ಚಾಗಿ ಯಾಮಾರಿಸ್ಬೋದು ಅನ್ನುವ ಅವರ ಭಾವನೆ ಏನಿದೆಯಲ್ಲ, ಆ ಭಾವನೆಗೆ ತಕ್ಕ ಪ್ರತಿಫಲವನ್ನು ರಾಜ್ಯದ ಜನ ತಕ್ಷಣವೇ ಕೊಡ್ತಾರೆ. ಸಂಘರ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಶ್ಯಕತೆ ಇಲ್ಲದ ಕೆಲವಾರು ವಿಚಾರಗಳನ್ನು ರಾಜ್ಯದ ಜನರ ಮೇಲೆ ಎಲ್ಲೋ ಒಂದು ಕಡೆ ಗೂಬೆ ಕೂರಿಸ್ತಕ್ಕಂಥದ್ದು, ಅವ್ರ ಮೇಲೆ ಭಾರ ಆಗ್ತಕ್ಕಂಥದ್ದು, ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಒಂದು ಸಮಾಜವನ್ನು ಮತ್ತೊಂದು ಸಮಾಜದ ಮೇಲೆ ಎತ್ಕೊಳ್ತಕ್ಕಂಥ
ಪಾಪದ ಕೃತ್ಯಕ್ಕೆ ಯಾರಾದರೂ ಇವತ್ತು ಹೊಣೆಗಾರರಾಗಿದ್ದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ. ಬಾಕಿದು ನಾನು ಮಾತಾಡ್ತೀನಿ. ಸರ್, ಬರೀ ಈಗ ದೇಶದಲ್ಲಿ ಹೊಸತೊಂದು ಪಕ್ಷ ಉದಯ ಆಗ್ತದೆ ಸರ್. ಅದಕ್ಕೆ ಬಿಜೆಪಿ ಅನ್ನೋದು ಎದುರುತ್ತೆ ಸರ್. ಅದಕ್ಕೆ ಒಂದು ನಿಮಿಷ ತಾಡ್ರಿ, ಯಾವುದು ಉದಯನೂ ಇಲ್ಲ. ಇಂಥವು ಎಷ್ಟೋ ಪಕ್ಷಗಳು ಹುಟ್ಟಿದೆ, ಹೋಗಿದೆ. ಇವೆಲ್ಲವೂ ಅಣಬೆಗಳು ಇರ್ತವೆ, ಹುಡ್ತವೆ. ಏನಾಯ್ತದೆ ಹೇಳಿ ಆಮೇಲೆ? ಇವೆಲ್ಲ ಆಗ್ತವೆ. ಟ್ವಿಟರ್ ಖಾತೆ ಯಾಕೆ ಬ್ಯಾನ್ ಆಯ್ತು ಸರ್? ಒಂದು ನಿಮಿಷ ತಾಳಿ, ಯಾರ ಖಾತೆನೂ ಯಾರು ಬ್ಯಾನ್ ಮಾಡಿಲ್ಲ. ಒಂದು ಏನೆಲ್ಲ ಸೃಷ್ಟಿ ಮಾಡ್ತಕ್ಕಂಥ ಪಾಪದ ಕೆಲಸ ಆಗ್ತಾಯಿದೆ. ಸುಳ್ಳನ್ನು 1000 ಸಾರಿ ಹೇಳೋದು ಸುಳ್ಳಾಯ್ತದೆ ಅನ್ನೋದು ಅವ್ರ ತಲೆಯಲ್ಲಿಲ್ಲ. ಆ ಸುಳ್ಳನ್ನು ಪಾಪದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದ ಅಭಿವೃದ್ಧಿಯ ಚಿಂತನೆಯನ್ನು ಹೊರತುಪಡಿಸಿದ್ರೆ ನಮ್ಗೆ ಬೇರೆ ಏನಿಲ್ಲ. ಈ ದೇಶವನ್ನು ವಿಶ್ವದ ಭೂಪಟದಲ್ಲಿ 2ನೇ ಸ್ಥಾನಕ್ಕೂ 1ನೇ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅನ್ನೋದು ನಮ್ಮ ನಾಯಕರ ಒಂದು ಇಚ್ಛಾಶಕ್ತಿ. ಪೇಪರ್ ಲೀಕ್ ಬಗ್ಗೆ ಯುವಕರು ಸಿಡಿದು ಒಂದು ಕೆಲವು ಸಂದರ್ಭ ಇದು ಆಗಬಾರ್ದಾಗಿತ್ತು, ಆಗಿದೆ. ಅದಕ್ಕೆ ಯಾವ ರೀತಿ ಪ್ರಾಯಶ್ಚಿತ್ತ ಆಗಬೇಕು, ಅದಕ್ಕೆ ಯಾವ ರೀತಿ ಶಿಕ್ಷೆ ಆಗಬೇಕು, ಎಲ್ಲವನ್ನು ಕೂಡ ಭಾರತ ಸರ್ಕಾರ ಮಾಡ್ತಾ ಇದೆ. ಅಲ್ಲಿ ಬನ್ನಿ ಮಾತಾಡ್ತೀನಿ. ಒಂದು ನಿಮಿಷ ತಾಳಿ. ಇದೆಲ್ಲವೂ ಕೂಡ ನಾನು ಇದ್ರ ಬಗ್ಗೆ ನನಗೆ ಏನೇನು ಇಲ್ಲ. ನನಗೆ ರಾಷ್ಟ್ರದ ಪ್ರಧಾನಿಗಳು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ಇಡೀ ರಾಷ್ಟ್ರ ಸುತ್ತಾಡ್ತಾ ಇದ್ದೀನಿ. ಮುಂದಿನ ತೀರ್ಮಾನವನ್ನು ರಾಷ್ಟ್ರದ ಹೈಕಮಾಂಡು ನಮ್ಮ ನಾಯಕರುಗಳು ಮಾಡ್ತಾರೆ.